ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 10 ಹಲವು ಸರ್ವೆ ಸಮೀಕ್ಷೆಗಳು ಈಗ ಲೋಕಸಭಾ ಚುನಾವಣೆ ಭವಿಷ್ಯವನ್ನು ನುಡಿತಾ ಇರೋದು ಈ ಹೊತ್ತಲ್ಲಿ ಕರ್ನಾಟಕ ಕುತೂಹಲಕ್ಕೆ ಕಾರಣ ಆಗಿದೆ. ಕರ್ನಾಟಕದ ಬಗ್ಗೆ ಬಹುತೇಕ ಸಮೀಕ್ಷೆಗಳು BJPಗೆ 22 ತನಕ ಸೀಟ್ಸ್ ಬರುತ್ತೆ ಅಂತ ಕೊಡ್ತಾ ಇರೋದು. ಈಗಾಗಲೇ 2-3 ಸಮೀಕ್ಷೆ ನೋಡಿಬಿಟ್ಟಿದ್ದೀವಿ. PMark ರಿಪಬ್ಲಿಕ್ ಸರ್ವೆ, ಸಿ ವೋಟರ್ ABP ಸರ್ವೆ, ಇಂಡಿಯಾ TV ಸರ್ವೆ, ಇದೆಲ್ಲದರಲ್ಲೂ 22+ ಸೀಟ್ಸನ್ನು ತೋರಿಸ್ತಾ ಇರೋದು. ಈ ಪೈಕಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಾಚಿಕೊಳ್ಳೋದು ಯಾವ್ಯಾವ ಕ್ಷೇತ್ರಗಳನ್ನು ಅನ್ನೋದ್ರ ಬಗ್ಗೆ PMark ಸರ್ವೆ ಬೆಳಕು ಚೆಲ್ತಾ ಇದೆ. ಕ್ಷೇತ್ರವಾರು ಮಾಡಿರುವಂಥ ಸರ್ವೆ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಡೀಟೇಲ್ ಆಗಿ ರಿಪೋರ್ಟ್ ಸಿಗ್ತಾ ಇದೆ PMark ಸರ್ವೆಯ ಮೂಲಕ. ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, PMark ರಿಪಬ್ಲಿಕ್ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ 4ರಿಂದ 6 ಸ್ಥಾನ ಗೆಲ್ಲಬಹುದು. ABP ಸಿ ವೋಟರ್ ಹೇಳ್ತಾ ಇರೋದು ಕೂಡ ಅದನ್ನೇ. ಸೇಮ್ ನಂಬರ್ಸ್, ಆಲ್ಮೋಸ್ಟ್ ಹೊಂದಾಣಿಕೆಯಾಗುವಂತಹ ನಂಬರ್ಸನ್ನು ಕೊಡ್ತಾ ಇರೋದು. ಹಾಗಾದರೆ ಕಾಂಗ್ರೆಸ್ ಯಾವ್ಯಾವ ಕ್ಷೇತ್ರ ಗೆಲ್ಲತ್ತೆ? ಕಳೆದ ಬಾರಿಗಿಂತ ಇಂಪ್ರೂವ್ ಆಗುತ್ತೆ. ಯಾಕಂದರೆ ಕಳೆದ ಬಾರಿ ಗೆದ್ದಿದ್ದು 1, ಬಟ್ 23 ಫಲಿತಾಂಶ ಏನಿದೆ ತಲೆ ಕೆಳಗಾಗತ್ತೆ ಅಂತ ಕೊಡ್ತಾ ಇರೋದು. BJP ಮತ್ತೆ ಬಲವನ್ನು ಹೆಚ್ಚಿಸಿಕೊಳ್ಳಿದೆ ಅಂತ. ಕಾಂಗ್ರೆಸ್ ಬಾಚಿಕೊಳ್ಳಿರುವಂಥ 4 ಕ್ಷೇತ್ರಗಳು ಯಾವ್ಯಾವುದು ಈ ಸರ್ವೆಗಳ ಪ್ರಕಾರ? ನಂಬರ್ 1 ಬೆಂಗಳೂರು ಗ್ರಾಮಾಂತರ ಉಳ್ಕೊಳ್ಳುತ್ತೆ, DK ಸುರೇಶ್ ಗೆಲ್ತಾರೆ ಅಂತ ಹೇಳ್ತಾ ಇರೋದು. ಎರಡನೇದಾಗಿ ಚಾಮರಾಜನಗರ, ಶ್ರೀನಿವಾಸ್ ಪ್ರಸಾದ್ ಅವರು ನಿವೃತ್ತಿ ಆಗ್ತಾರೆ, BJPಯ ಸಂಸದರು, ಹೊಸ ಅಭ್ಯರ್ಥಿ ಹಾಕಬೇಕಾಯಿತು. BJPಗೂ ಚಾಲೆಂಜ್ ಇರುತ್ತೆ. ಆದರೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವ್ರಿಗೂ ಪ್ರತಿಷ್ಠೆ, ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಗಳಿಸ್ಕೊಳ್ಬೇಕು ಅಂತ ಅಲ್ಲಿ ತಮ್ಮ ಆಪ್ತ ಮಹದೇವಪ್ಪ ಅವರನ್ನೇ ನಿಲ್ಲಿಸುವಂಥ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲ ಅವ್ರ ಮಗನಿಗೆ ಟಿಕೆಟ್ ಕೊಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಚಾಮರಾಜನಗರವನ್ನು ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಮೀಸಲು ಕ್ಷೇತ್ರ ಚಾಮರಾಜನಗರ ಕೈತೆಕ್ಕೆಗೆ ಬೀಳುತ್ತೆ ಅಂತ. ಇನ್ನೊಂದು ಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಕೋಲಾರದಲ್ಲಿ ಕಳೆದ ಬಾರಿ ಮುನಿಯಪ್ಪನವರು ಅನಿರೀಕ್ಷಿತವಾಗಿ ಸೋತರು. BJP ಬಂತು ಅಲ್ಲಿ. ಯಾಕಂದರೆ ರಮೇಶ್ ಕುಮಾರ್ ಬಣ ಕೈ ಕೊಡ್ತು. ಕಾಂಗ್ರೆಸ್ನ ಒಳಗಿನ ಜಟಾಪಟಿ ಬಣ ಜಗಳ ಇದೆಯಲ್ಲ, ಅದು ಕಾಸ್ಟ್ಲಿ ಆಯಿತು. ಬಟ್ ಈ ಸಲ ಹಂಗಾಗಲ್ಲ. ಮುನಿಯಪ್ಪನವರು ಹೇಳಿದವ್ರಿಗೆ ಸಿಗ್ಬಹುದು, ಇಲ್ಲ ಮುನಿಯಪ್ಪನವರೇ ಕೊನೆಗೆ ಒತ್ತಡದ ಮೇರೆಗೆ ಹೋಗಬಹುದು, ಏನು ಬೇಕಾದರೂ ಆಗ್ಬೋದು. ಕೋಲಾರ ಕಾಂಗ್ರೆಸ್ ತೆಕ್ಕೆಗೆ ಮತ್ತೆ ಮರಳತ್ತೆ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಇನ್ನೊಂದು ಕ್ಷೇತ್ರ ಯಾವುದು? ಬಳ್ಳಾರಿಯಲ್ಲಿ ದೇವೇಂದ್ರಪ್ಪ BJP MP ಇದ್ದಾರೆ. ಅವ್ರಿಗೆ ಈ ಸಲ ಟಿಕೆಟ್ ಸಿಗೋ ಡೌಟು. BJP ಅಭ್ಯರ್ಥಿ ಚೇಂಜ್ ಮಾಡೋ ಸಾಧ್ಯತೆ ಜಾಸ್ತಿ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ಹೆಚ್ಚು ಶಾಸಕರಿದ್ದಾರೆ. ಸೋನಿಯಾ ಗಾಂಧಿಯವರು ಸ್ಪರ್ಧೆ ಮಾಡಿದಂಥ ಕ್ಷೇತ್ರವನ್ನು ಈ ಸಲ ಕಾಂಗ್ರೆಸ್ ಗೆಲ್ಲಿಸ್ಕೊಟ್ಟೇ ಕೊಡ್ತೀನಿ ಅಂತ ಶಪಥ ಬೇರೆ ಮಾಡಿಬಿಟ್ಟಿದ್ದಾರೆ ನಾಗೇಂದ್ರ ಅವರು. ಶ್ರೀರಾಮುಲು ಅವರು ಸೋತಿದ್ದಾರೆ. ಸುಮಾರು ಜನ BJP ಘಟಾನುಘಟಿಗಳಲ್ಲಿ ಮಣ್ಣು ಮುಕ್ಕಿರೋದು. ಆನಂದ್ ಸಿಂಗ್ ಅವರು ಬೇರೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಹೀಗಿರುವಾಗ ಬಳ್ಳಾರಿ ಈಸಿಯಾಗಿ ಕಾಂಗ್ರೆಸ್ಗೆ ಸಿಗುತ್ತೆ ಈ ಸಲ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಸೊ 4 ಕಡೆ ಗೆಲ್ಲತ್ತೆ. 4ರಿಂದ 6 ಕೊಡ್ತಾ ಇರೋ ನಂಬರ್ಸು. 4 ಕ್ಷೇತ್ರಗಳು ಯಾವ್ಯಾವುದು ಅನ್ನೋದನ್ನು ಕೂಡ ರಿಪೋರ್ಟ್ ಮಾಡ್ತಿರೋದು. ಸೊ ಕಾದ್ ನೋಡೋಣ. ಕಾಂಗ್ರೆಸ್ಗೆ ಈ ಸರ್ವೆ ಸಮೀಕ್ಷೆಗಳಂತೂ ಆಘಾತ ಕೊಡ್ತಿರೋದು. 15+ ಗೆಲ್ಲೇಬೇಕು ಅಂತ ಅಂದ್ಕೊಳ್ತಾ ಇರುವಂಥ ಕೈಪಡೆಗೆ ನಿರಾಶಾದಾಯಕ ನಂಬರ್ಸ್ ಇದು. ಆದರೆ ಸರ್ವೆ ಸಮೀಕ್ಷೆಗಳು ಅಂತಿಮ ಅಲ್ಲ. DK ಶಿವಕುಮಾರ್ ಅವರ ಆಪರೇಷನ್, ಹಾಗೆ ಸಿದ್ದರಾಮಯ್ಯನವರ ಅಭ್ಯರ್ಥಿ ಆಯ್ಕೆ ಲೆಕ್ಕಾಚಾರ, ಬಹುತೇಕ ಸಚಿವರುಗಳನ್ನೇ ಕಣಕ್ಕಿಳಿಸುವಂಥ ಯೋಚನೆಯಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ರಾಜಣ್ಣ, ಮುನಿಯಪ್ಪ, ಈ ರೀತಿ ಸೀನಿಯರ್ಸ್ನ ಪ್ರಭಾವಿಗಳನ್ನು ಕಣಕ್ಕಿಳಿಸಿ ಇಲ್ಲಿ ಬೇಕಾದಷ್ಟನ್ನು ಯಾರಾದರೂ ಮಂತ್ರಿ ಆಗ್ಬೋದು. ಆದರೆ ಮೊದಲು ನಾವು ಹೆಚ್ಚು ಸೀಟ್ಸನ್ನು ಗೆಲ್ಲಿಸ್ಕೊಡ್ಲೇಬೇಕು ಅನ್ನೋ ಒತ್ತಡ ಇದೆ ಸಿದ್ದರಾಮಯ್ಯನವ್ರಿಗೀಗ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಪ್ರಮುಖ ಸ್ಥಾನಮಾನ ಕೊಟ್ಟು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಪ್ರಣಾಳಿಕೆ ಮತ್ತೊಂದು ಎಲ್ಲದರಲ್ಲೂ ಸಿದ್ದರಾಮಯ್ಯನವ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಯಾಕೆ ಹೈಕಮಾಂಡ್ ಯೋಚನೆ ಮಾಡ್ತಿದೆ ಅಂದರೆ ಕರ್ನಾಟಕ ಪ್ಲಸ್ ಆಗಬೇಕು, ತೆಲಂಗಾಣ ಪ್ಲಸ್ ಆಗಲೇಬೇಕು ಅಂತ. ಬಟ್ ತೆಲಂಗಾಣ ಪ್ಲಸ್ ಆಗುತ್ತೆ ಅನ್ನೋ ರಿಪೋರ್ಟ್ ಬರ್ತಿದೆ. ಲೋಕಸಭೆಯಲ್ಲೂ ಕರ್ನಾಟಕ ಲಾಸ್ ಆಗುತ್ತೆ ಅನ್ನೋ ರಿಪೋರ್ಟ್ ಬರ್ತಿದೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.